ಕರ್ನಾಟಕ ಕಾಂಗ್ರೆಸ್ನಲ್ಲಿ ನೂತನ ಸಚಿವರ ಪಟ್ಟಿ ಕೂಡ ಬಿಡುಗಡೆಯಾಗಿತ್ತು. ಯಾವಾಗ ಪಟ್ಟಿ ಬಿಡುಗಡೆ ಆಯಿತು ಅದೇ ದಿನ ಸಂಜೆ ನೂತನ ಸಚಿವರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಆದ್ರೆ ಇಲ್ಲಿ ಪ್ರಶ್ನೆ ಎದುರಾಗಿರೋದು ಏನು ಅಂದ್ರೆ, ನೂತನ ಸಚಿವರ ಪಟ್ಟಿಗೆ ಸಿದ್ದರಾಮಯ್ಯ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರದ ಬೆನ್ನಲ್ಲೇ ಆಯ್ಕೆ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ತೀವ್ರವಾಗಿ ನಡೀತಾ ಇದೆ. ಸೊ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹಾಜರಾಗಿರ್ಲಿಲ್ಲ. ಇದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದ್ದು, ಇದರ ಮಧ್ಯೆ ಸಿದ್ದರಾಮಯ್ಯನವರಿಗೆ ಯಾವುದೇ ಅಸಮಾಧಾನ ಇಲ್ಲ ಅಂತ ಹೇಳಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಮಾತ್ರ ಇದು ಕಾಂಗ್ರೆಸ್ನಲ್ಲಿ ಏನೂ ನಡೀತಾ ಇಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆದ್ರೆ ಒಳಗೊಳಗೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಹೊಗೆಯಾಡ್ತಾ ಇರುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನಗೊಳ್ಳೋದಕ್ಕೆ ಕಾರಣಗಳು ಏನೇನು, ಇವರ ಒಂದು ವಿಚಾರಗಳು ಅಥವಾ ಇವರು ಮಾಡಿರುವಂತ ಶಿಫಾರಸನ್ನ ಹೈಕಮಾಂಡ್ ನಾಯಕರು ಪರಿಗಣಿಸಿಲ್ವಾ, ಇದ್ರ ಬಗ್ಗೆ ಏನಾದ್ರು ಅಂದ್ರೆ ಸೋಮವಾರದ ದಿನ ಮಾತ್ರ ಸಿದ್ದರಾಮಯ್ಯನವರು ಬಹಳ ಇಡೀ ದಿನ ಅವರು ಅಸಮಾಧಾನದಲ್ಲೇ ಇದ್ರು. ಯಾರೇ ಶಾಸಕರಾಗ್ಲಿ ಅಥವಾ ಯಾರೇ ಹಿರಿಯ ನಾಯಕರಾಗ್ಲಿ ಅವರನ್ನ ಭೇಟಿ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕರು ಮತ್ತೆ ಅವರ ಬೆಂಬಲಿಗರು ಅಸಮಾಧಾನವನ್ನ ಸ್ಫೋಟ ಮಾಡಿರುವಂತದ್ದು, ಒಂದು ಕಡೆ ನಿರಾಶರಾಗಿ ಇರುವಂತದ್ದು. ಇದರ ಬೆನ್ನಲ್ಲೇ ನೂತನ ಸಚಿವರ ಪಟ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಅಸಮಾಧಾನ ಉಂಟಾಗಿದೆ. ಇದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಇದೆಲ್ಲ ಮೇಲ್ನೋಟಕ್ಕಷ್ಟೇ. ಬಟ್ ನಾವು ಒಳಗೊಳಗೆ ನೋಡೋದಾದ್ರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ವಿಚಾರಗಳು ಹೊಗೆಯಾಡ್ತಾ ಇದೆ. ಆದ್ರೆ ಅದು ಯಾವಾಗ ದೊಡ್ಡದಾಗಿ ಹೊರಗಡೆ ಬರುತ್ತೋ ಗೊತ್ತಿಲ್ಲ. ಈಗ ಎಕ್ಸಾಂಪಲ್ ಆಗಿ ನಾವು ನೋಡೋಣ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡ್ರು. ಕಾರಣಗಳೇನು ನೋಡೋದಾದ್ರೆ, ಮೊದಲನೇದಾಗಿ ಗಾಯತ್ರಿ ಶಾಂತೇಗೌಡಗೆ ಸಚಿವ ಸ್ಥಾನ ನೀಡಿರುವುದು ಇದು ಕೂಡ ಸಿದ್ದರಾಮಯ್ಯನವರ ಅಸಮಾಧಾನಕ್ಕೆ ಒಂದು ಕಾರಣ ಆಗಿರಬಹುದು. ಮತ್ತು ತಮ್ಮದೇ ಸಮುದಾಯದ ಇನ್ನೊಬ್ಬರನ್ನ MLC ಸಚಿವರನ್ನಾಗಿ ಮಾಡಿರುವಂತದ್ದು ಇದು ಕೂಡ ಸಿದ್ದರಾಮಯ್ಯನವರ ಒಂದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಇನ್ನೊಂದು, ಉಪಸಭಾಪತಿ ಮತ್ತೆ ಸಭಾಪತಿ ಆಯ್ಕೆ ಬಗ್ಗೆ ಹೈಕಮಾಂಡ್ ಚರ್ಚೆನೇ ನಡೆಸಿಲ್ಲ. ಇದು ಹೈಕಮಾಂಡ್ ತೆಗೆದುಕೊಂಡಿರುವಂತ ಏಕಾಏಕಿ ನಿರ್ಧಾರ. ಸಚಿವ ಸ್ಥಾನಕ್ಕೆ ಶಿಫಾರಸು ಮಾಡಿರುವಂತಹ ಉಮಾಶ್ರೀಗೆ ಉಪಸಭಾಪತಿ ಸ್ಥಾನವನ್ನ ಕೊಟ್ಟಿದ್ದಾರೆ. ಇದು ಕೂಡ ಸಿದ್ದರಾಮಯ್ಯನವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ತನ್ನ ಶಿಫಾರಸುಗಳಿಗೆ ಹೈಕಮಾಂಡ್ ಸೂಕ್ತ ಮನ್ನಣೆಯನ್ನ ನೀಡಿಲ್ಲ ಅಂದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಸಿದ್ದರಾಮಯ್ಯನವ್ರ ಕಡೆಯಿಂದನೂ ಕೂಡ ಹೈಕಮಾಂಡ್ ನಾಯಕರಿಗೆ ಶಿಫಾರಸು ಹೋಗಿತ್ತು. ಯಾರನ್ನ ಸಚಿವ ಸ್ಥಾನಕ್ಕೆ ಅಥವಾ ಸಚಿವ ಸಂಪುಟಕ್ಕೆ ಕರ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಶಿಫಾರಸನ್ನ ಸಿದ್ದರಾಮಯ್ಯನವರು ಮಾಡಿದ್ರು. ಆದ್ರೆ ಹೈಕಮಾಂಡ್ ಆಗ್ಲಿ ಹೈಕಮಾಂಡ್ ನಾಯಕರಾಗ್ಲಿ ಇದಕ್ಕೆ ಮನ್ನಣೆಯನ್ನ ಅವರು ಕೊಟ್ಟಿಲ್ಲ. H.C. ಮಹದೇವಪ್ಪ ಸೇರಿ ಉಳಿದವರನ್ನ ಪರಿಗಣಿಸೇ ಇಲ್ಲ. ಇವ್ರು ಕೊಟ್ಟಂತ ಶಿಫಾರಸಲ್ಲಿ H.C. ಮಹದೇವಪ್ಪನವರನ್ನ ಮಾತ್ರ ಪರಿಗಣಿಸಿದ್ದಾರೆ. ಮಿಕ್ಕಂತವರನ್ನ ಯಾರನ್ನು ಕೂಡ ಹೈಕಮಾಂಡ್ ನಾಯಕರು ಪರಿಗಣಿಸಿಲ್ಲ. ಇದು ಮೇನ್ಲಿ ಸಿದ್ದರಾಮಯ್ಯನವರ ಒಂದು ಅಸಮಾಧಾನಕ್ಕೆ ಮುಖ್ಯ ಕಾರಣ. ಇನ್ನು ವಿರೋಧದ ನಡುವೆಯೂ ಜಮೀರ್ಗೆ ಸಚಿವ ಸ್ಥಾನ ಸಿಕ್ಕಿದೆ. ಉಪಚುನಾವಣೆ ಬಾಗಲಕೋಟೆ ಈ ಭಾಗದಲ್ಲಿ ನಡೆದಂತ ಉಪಚುನಾವಣೆ ಸಂದರ್ಭದಲ್ಲಿ ಏನೇನೆಲ್ಲ ಬೆಳವಣಿಗೆ ಆಯ್ತು ಅಂತ ನೋಡಿದ್ವಿ. ಈ ವಿರೋಧಗಳಿದ್ರೂ ಕೂಡ ಮತ್ತೆ ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಸಿಕ್ಕಿದೆ. ಇದು ಕೂಡ ಅಸಮಾಧಾನಕ್ಕೆ ಕಾರಣ ಆಗಿರಬಹುದು. ಮತ್ತೆ ನೂತನ ಸಚಿವರ ಪಟ್ಟಿ ಅಂತಿಮಗೊಂಡಂತ ಬಳಿಕ ಸಿದ್ದರಾಮಯ್ಯನವರು ಕೂಡ ಬೇಸರಗೊಂಡಿದ್ದಾರೆ ಅನ್ನುವಂತ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದ್ರೆ, ಇದ್ರ ಬಗ್ಗೆ ಶಿಫಾರಸು ಹೈಕಮಾಂಡ್ ಅಂದ್ರೆ ಸಿದ್ದರಾಮಯ್ಯನವರು ಏನ್ ಶಿಫಾರಸು ಮಾಡಿದ್ರು, ಕವಡೆ ಕಾಸಿನ ಕಿಮ್ಮತ್ತು ಸಹ ಕೊಟ್ಟಿಲ್ವಾ? ಈ ಒಂದು ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಸಿದ್ದರಾಮಯ್ಯನವರು ಗೈರಾಗಿದ್ರು. ಅವರ ಗೈರು ಹಾಜರಿ ಹಲವು ರೀತಿಯ ಚರ್ಚೆಗಳಿಗೆ ಸಾಕಷ್ಟು ಕಾರಣ ಆಗ್ತಾ ಇದೆ. ಈ ಮೊದಲೇ ರಾಜಕೀಯ ನಿವೃತ್ತಿಯನ್ನ ತಗೊಳ್ಳೋದಾಗಿ ಘೋಷಿಸಿಬಿಟ್ಟಿದ್ದಾರೆ. ಈಗ ಹಿರಿಯರು, ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಸಚಿವರ ಒಂದು ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಅವರು ಕಾರ್ಯಕ್ರಮಕ್ಕೆ ತೆರಳಿಲ್ಲ ಅಂದ್ರೆ ಇದ್ರ ಹಿಂದೆ ಇರ್ತಕ್ಕಂಥ ಕಾರಣಗಳು ಏನೇನು, ಯಾಕೆ? ಸೊ ಇದ್ರ ಬಗ್ಗೆ ಎಲ್ಲ ನೋಡಿದ್ವಿ. ಇದು ಮೇಲ್ನೋಟಕ್ಕೆ ಮಾತ್ರ ನಮ್ಗೆ ಈ ತರ ಕಾಣಿಸ್ತಾ ಇದೆ.
ಮತ್ತೊಂದು ಬಹುಮುಖ್ಯವಾದ ಅಂಶ ಅಂದ್ರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಎಲ್ಲ ಬೆಳವಣಿಗೆಗಳನ್ನ ಬಿಜೆಪಿ ಮತ್ತೆ ಜೆಡಿಎಸ್ ತನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ. MLC CT ರವಿ ಆಗಿರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, ಈ ಎಲ್ಲ ಬೆಳವಣಿಗೆಗಳನ್ನ ಟೀಕೆ ಮಾಡ್ತಾ ಇದ್ದಾರೆ. ಸೊ ಇದು ಬಹುಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಹೀಗಾಗಿ ಹೊರಗಡೆ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಪ್ರದರ್ಶನ, ನಮಗೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಲ್ಲ, ಅಸಮಾಧಾನ ಇಲ್ಲ, ನಾವು ನಾಯಕರೆಲ್ಲರೂ ಒಟ್ಟಾಗಿದ್ದೀವಿ, ಸೊ ಈ ರೀತಿಯಾಗಿ ಹೇಳಿಕೆಗಳನ್ನ ನೀಡ್ತಾರೆ. ಆದ್ರೆ ಮೇಲ್ನೋಟಕ್ಕೆ ಮಾತ್ರ ನಾವು ಒಗ್ಗಟ್ಟಿದ್ದೀವಿ, ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಹೊರತು ಪಕ್ಷದೊಳಗೆ ಆಂತರಿಕ ಬೇಗುದಿ ದಗ 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 ಕುದೀತಾ ಇದೆ. ಇದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಕಾಂಗ್ರೆಸ್ ನಾಯಕರಲ್ಲೇ. ಸೊ ಈ ಒಂದು ಅಸಮಾಧಾನದ ಚರ್ಚೆ ಆಗಿರ್ಬೋದು ಅಥವಾ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ, ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪ ಪಡ್ಕೊಳ್ಬಹುದು ಅಥವಾ ಅದಲ್ಲಿಗೆ ತಣ್ಣಗಾಗಿದ್ರೂ ಆಗ್ಬೋದು, ಹೇಳೋದಿಕ್ ಬರಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾದಂತಹ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಕುತೂಹಲ ಕೂಡ ಮೂಡಿಸಿದೆ.